ಕನಿಷ್ಠ ವೇತನ ಸಂಬಂಧ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ 3ನೇ ದಿನ ಪೂರೈಸಿದೆ. ಸರ್ಕಾರದ ನಡೆ ವಿರುದ್ಧ ಕಾರ್ಯಕರ್ತೆಯರು ನಿಗಿ ಕೆಂಡುವಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. 3ನೇ ದಿನ ಪೂರೈಸಿದ ಅಂಗನವಾಡಿ ಪ್ರತಿಭಟನೆ. ಸಿಎಂ ಭೇಟಿ ಬಳಿಕವೂ ಪಟ್ಟು ಸಡಿಲಿಸದ ಕಾರ್ಯಕರ್ತೆಯರು. ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ 3ನೇ ದಿನ ಪೂರೈಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಸಾವಿರಾರು ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಬೇಡಿಕೆ ಈಡೇರುವ ತನಕ ಸ್ಥಳ ಬಿಟ್ಟು ಕದಲಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಸಿ ಮತ್ತು ಡಿ ದರ್ಜೆಯ ನೌಕರರು ಅಂತ ಪರಿಗಣಿಸಬೇಕು. ವೇತನ ಹೆಚ್ಚಳ ಮಾಡಬೇಕು. ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ನಿನ್ನೆಯಷ್ಟೇ ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಹೋಗಿದ್ರು. ಕಾರ್ಯಕರ್ತರು ಪಟ್ಟು ಸಡಿಲಿಸಿರಲಿಲ್ಲ. ಬಳಿಕ ಹೋರಾಟ ಮಾಡುತ್ತಿರುವ ಮುಖಂಡರೇ ಖುದ್ದು ಸಿಎಂರನ್ನ ಭೇಟಿ ಮಾಡಿ ಬಂದಿದ್ದರೂ ಪ್ರಯೋಜನ ಆಗಿಲ್ಲ. ಸರ್ಕಾರ ಹೋರಾಟಗಾರರಿಗೆ ಲಿಖಿತ ರೂಪದ ಭರವಸೆ ನೀಡದ ಕಾರಣ ಬೇಡಿಕೆ ಈಡೇರುವ ತನಕ ಹೋರಾಟ ಕೈಬಿಡದಿರಲು ತೀರ್ಮಾನ ಮಾಡಿ ಮತ್ತೆ ಹೋರಾಟ ಮುಂದುವರೆಸಿದ್ದಾರೆ. ನಿನ್ನೆಯ ಸಿಎಂ ಭೇಟಿ ಬಳಿಕ ಸಿಎಂ ನಡೆ ವಿರುದ್ಧ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಭೇಟಿಗೆ ತೆರಳಿದ್ದ ಹೋರಾಟ ಮಹಿಳಾ ಮುಖಂಡರಿಗೆ ಸಿಎಂ ಸರಿಯಾದ ಗೌರವ ನೀಡಿಲ್ಲ ಅಂತ ಆರೋಪಿಸಿದ್ದಾರೆ. ಕೃಷ್ಣ ಭೈರೇಗೌಡರನ್ನ ಕಳಿಸಿದ್ದೆನಲ್ಲ, ಮನವಿ ಕೊಟ್ಟು ಗಂಟು ಮೂಟೆ ಕಟ್ಟೋದು ಬಿಟ್ಟು ಇಲ್ಲಿಗೆ ಮತ್ಯಾಕೆ ಬಂದಿರಿ ಅಂತಾರೆ. ನಾವೆಲ್ಲ ಕಣ್ಣೀರು ಹಾಕಿಕೊಂಡು ಆಚೆ ಬಂದಿದ್ದೀವಿ. ಯಾವುದೇ ಭರವಸೆಯನ್ನು ಸಿಎಂ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಸಿಎಂ ಅವರಿಗೊಂದು ನಾವು ಮನವಿ ಕೊಟ್ಟಿದ್ವಿ ಸರ್. ಮನವಿ ಕೊಟ್ಟಿರೋದು ಅಂತಂದರೆ ನಾವು ಭರವಸೆ ಮನವಿ ಕೊಡಲಿಲ್ಲ. ನಮ್ಮ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ನಾವು ಮನವಿ ಕೊಟ್ವಿ ಸರ್. ಬಟ್ ಆದರೂ ಸಿಎಂ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಗಲಿಲ್ಲ ಸರ್. ನಮಗೇನು ಬೇಕು ಅಂತಂದರೆ ನಮಗೆ ಕನಿಷ್ಠ ವೇತನ ಬೇಕು ಅಂತಂದರೆ ನಾವು ಬದುಕಲಿಕ್ಕೆ ಕಷ್ಟ ಆಗ್ತಿದೆ ಈ ಸಮಾಜದಲ್ಲಿ. ಹಾಗಾಗಿ ಅದನ್ನು ಒಕ್ಕೊರಲಿನ ಬೇಡಿಕೆ ಅಂತಂದೇಳಿ ನಾವು ಇಟ್ಟಿರೋದು. ಈ ಸಲ ಸಿಎಂ ಅವರು ಯಾರೋ ಕೃಷ್ಣ ಬೈರೇಗೌಡ ಸರ್ ಕಳಿಸಿದ್ದೆ ನಿಮ್ಮ ಮನವಿ ಇಸ್ಕೊಂಬಂದಿಯಾರಲ್ಲ, ಮತ್ತೆ ಯಾಕೆ ನೀವು ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಹೋಗ್ರಿ ಅಂತ ಹೇಳಿದರು. ಬಟ್ ನಾವು ಮನೆಗೆ ಹೋಗಕ್ಕೆ ಬಂದಿಲ್ಲ. ನಾವು ಕೇಳಕ್ಕೆ ಬಂದಿರೋದು ಕನಿಷ್ಠ ಕೂಲಿ, ಕನಿಷ್ಠ ವೇತನ ಕೊಡಿ ಅಂತಂದೇಳಿ ಕೇಳಕ್ಕೆ ಬಂದಿವಿ. ಕಾರ್ಯಕರ್ತೆಯರ ಆಕ್ರೋಶದ ನಡುವೆ ಪ್ರತಿಭಟನಾ ಸ್ಥಳಕ್ಕೆ ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೋಜಾ ಕೂಡ ಬಂದು ಪ್ರತಿಭಟನಾ ನಿರತರ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಸರ್ಕಾರಕ್ಕೆ ನಿಮ್ಮ ಹೋರಾಟದ ಬಗ್ಗೆ ಮಾಹಿತಿ ನೀಡಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತೀವಿ. ಸರ್ಕಾರ ತನ್ನ ಆರ್ಥಿಕ ಪರಿಸ್ಥಿತಿ ಅರಿತು ನಿರ್ಧಾರ ಕೈಗೊಳ್ಳಬೇಕಿದೆ. ಕೂಡಲೇ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ತೇವೆ ಎಂದರು. ಇವತ್ತು ಅವರು ಕೇಳುವಂಥದ್ದು ಸಂಬಳವನ್ನು 25,000ಕ್ಕೆ ತೆಗೆದುಕೊಂಡು ಹೋಗಬೇಕು, ಸಹಾಯಕಿಯರಿಗೆ 12,000 ಕೊಡಬೇಕು ಅಂತ ಕೇಳ್ತಾರೆ. ವೇತನವನ್ನು ಪರಿಷ್ಕರಣೆ ಮಾಡೋದು ಸರ್ಕಾರದ ಇತಿಮಿತಿ ಮತ್ತು ಆರ್ಥಿಕ ಹೊಂದಿಕೊಂಡು ಮುಖ್ಯಮಂತ್ರಿಗಳು ಮಾಡಬೇಕಾಗತ್ತೆ. ಮುಖ್ಯಮಂತ್ರಿಗಳು ನಿನ್ನೆ ನಾನು ಪತ್ರಿಕೆಯಲ್ಲಿ ಓದಿ ತಿಳ್ಕೊಂಡಿದ್ದೇನೆ, ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಬಹುಶಃ ಕ್ಯಾಬಿನೆಟ್ ಮೀಟಿಂಗಲ್ಲಿ ಎಲ್ಲ ಕ್ಯಾಬಿನೆಟ್ ಸಚಿವರ ಜೊತೆ ಚರ್ಚೆ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಮನದಲ್ಲಿಟ್ಟುಕೊಂಡು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಏನು ಸಹಾಯ ಮಾಡ್ಬೋದು ಇದರ ಬಗ್ಗೆ ಆಲೋಚನೆ ಮಾಡಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳುವಂಥ ಭರವಸೆ ನನಗಿದೆ. ಒಟ್ಟಾರೆ ಸರ್ಕಾರ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಸಮರ ಮುಂದುವರಿತಾ ಇದೆ. ಕಾರ್ಯಕರ್ತೆಯರು ಪಟ್ಟು ಸಡಿಲಿಸದ ಕಾರಣ ಸರ್ಕಾರಕ್ಕೆ ತಲೆಬಿಸಿಯಾಗಿದೆ. ಸರ್ಕಾರ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡುತ್ತಾ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.